ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದ್ಸಲ ತುಂಬಾ ಅನ್ಸುತ್ತೆ ಸರ್, ಅವರಿಬ್ರು ತರನೇ ನಾವು ಇದನ್ನೆಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಜವಾಬ್ದಾರಿ ಅನ್ನೋದು ನಮ್ಮ ಕೈ ಕಟ್ಟಾಕಿದೆ. ಅವ್ರಿಗಿಬ್ರು ಹೋದಾಗಿಂದ ನಾವ್ಯಾರೂ ನಾವಾಗಿಲ್ಲ. ಮನೆ, ಮನ್ಸು, ನೆಮ್ಮದಿ ಎಲ್ಲ ಹಾಳಾಗೋಗಿದೆ. ನೀನ್ ಈ ರೀತಿ ಮಾತಾಡೋದೆಲ್ಲ ಕೇಳಿದ್ರೆ ತುಂಬಾನೇ ಸ್ಟ್ರೇಂಜ್ ಅನಿಸ್ತಾ ಇದೆ. ನಿಜ ಹೇಳು, ನಾಟಕ ಮಾಡ್ತಿಲ್ಲ ತಾನೆ? ಅಣ್ಣ ಅದಕ್ಕೆ ಮನೆ ಬಿಟ್ಟು ಹೋಗಿ 5 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಇಷ್ಟು ದಿನದಲ್ಲಿ ನೀನು ಒಂದು ದಿನನೂ ಬಂದು ಅವ್ರ ಬಗ್ಗೆ ವಿಚಾರಿಸ್ಲಿಲ್ಲ. ನೀನ್ ಬೇಜಾರನ್ನ ಯಾವತ್ತೂ ಎಕ್ಸ್ಪ್ರೆಸ್ಸೂ ಮಾಡ್ಕೊಳ್ಳಿಲ್ಲ. ಅಟ್ಲೀಸ್ಟ್ ನಾನಂತೂ ಅದನ್ನ ನೋಡಿಲ್ಲ. ಅಂಥದ್ರಲ್ಲಿ ಈಗ ಸಡನ್ ಆಗಿ ಬಂದು ಅವ್ರ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ನನಗೆ ಯಾಕೋ ಡೌಟ್ ಆಗ್ತದೆ. ಅವರು ಹೇಗಿದ್ದಾರೆ ಅನ್ನೋದಕ್ಕಿಂತ ಎಲ್ಲಿದ್ದಾರೆ ಅಂತ ನೀನು ತಿಳ್ಕೊಳ್ಬೇಕು. ಅದೇ ತಾನೇ ನಿನಗೆ ಬೇಕಾಗಿರೋದು. ನಿಜ ಹೇಳು, ಮನೇಲಿ ಏನಾಗ್ತಿದೆ? ಇದ್ದಕ್ಕಿದ್ದಾಗೆ ಅವ್ರ ಬಗ್ಗೆ ಏನಕ್ಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೆಯಾ? ನಿನ್ನ ಇಂಟೆನ್ಷನ್ಸ್ ಬಗ್ಗೆ ನನಗೆ ತುಂಬಾನೇ ಡೌಟ್ ಆಗ್ತದೆ. ಯಾಕೆ ಮಗ ಹೀಗೆಲ್ಲ ಮಾತಾಡ್ತಾ ಇದ್ದ? ಯೋಚನೆ ಮಾಡಿ ಮಾತಾಡು. ನಾನೇನು ತೋರಿಸ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ನಂಗೆ ಯಾವ ಫೀಲಿಂಗ್ಸ್ ಆಗಲಿ, ಬೇಜಾರಾಗಲಿ, ನೋವಾಗಲಿ ಇಲ್ಲ ಅಂತಲ್ಲ. ನೀನು ಹೇಳಿದಾಗೆಲ್ಲ ಏನಿಲ್ಲ, ಮನೆ ಆಗಲಿ, ಕಂಪ್ನಿ ಆಗಿರಲಿ, ಪ್ರತಿಯೊಂದು ಆರಾಮಾಗಿ ನಾರ್ಮಲಾಗಿ ನಡೀತಾ ಇದೆ. ನಾನು ಜಸ್ಟ್ ಕ್ಯಾಶುವಲ್ ಆಗಿ ಬಂದಿದ್ದೆ ಅಷ್ಟೆ. ಕ್ಯಾಶುವಲ್ ಆಗಿ ಕೇಳ್ದೆ ಏನು ಎಮರ್ಜೆನ್ಸಿ ಇಲ್ಲ ಅಂದರೆ ನೀನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನೀನು ಅವ್ರನ್ನ ಮಿಸ್ ಮಾಡ್ಕೊಳ್ಳೋದು ನಿಜಾನೇ ಆಗಿದ್ದಿದ್ರೆ ಇಷ್ಟು ವರ್ಷದಲ್ಲಿ ನೀನು ಅವ್ರನ್ನ ಹುಡುಕ್ಸ್ತಾ ಇದ್ದೆ, ಸುಮ್ಮನೆ ಕೂರ್ತಿರ್ಲಿಲ್ಲ. ಆದರೆ ಮಾವ ಆ ಕೆಲಸ ಮಾಡ್ತಿದ್ದಾರೆ. ನೀನೇನು ಮಾಡ್ತಿದ್ಯಾ? ನಥಿಂಗ್, ಏನೂ ಆಗೇ ಇಲ್ಲ ಅನ್ನೋ ಥರ ಇದೆಯಾ. ನನಗೆಲ್ಲ ಗೊತ್ತು, ನೀನು ಅಷ್ಟು ಈಸಿಯಾಗಿ ಚೇಂಜ್ ಆಗೋವಂಥವನಲ್ಲ. ಡ್ರಾಮಾ ಮಾಡ್ತಿದ್ಯಾ ತಾನೆ? ಸ್ಟಾಪ್ ಇಟ್ ಮೈ. ನನ್ನ ಸೆಂಟಿಮೆಂಟ್ನ ಹರ್ಟ್ ಮಾಡ್ತಾ ಇದೆಯಾ? ಪ್ಲೀಸ್, ನೀನು ಹಾಗೆಲ್ಲ ಹೇಳ್ಬೇಡ. ನಿನ್ನ ಬಾಯಲ್ಲಿ ಅದನ್ನೆಲ್ಲ ಕೇಳೋದಕ್ಕೆ ನಂಗೆ ತುಂಬಾನೇ ಕಷ್ಟ ಆಗುತ್ತೆ. ಡೈಜೆಸ್ಟೇ ಆಗಲ್ಲ. ನೀನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಎಷ್ಟು ನಾಟಕ ಆಡಿದ್ಯಾ, ಎಷ್ಟು ನಾಟಕ ಆಡ್ತೀಯಾ ಅನ್ನೋದು ನನಗೆ ಗೊತ್ತು. ನಿನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಕಷ್ಟ ಆಗುತ್ತೆ. ನನಗೆ ಅಣ್ಣ ಅಂತ ಇದ್ರೆ ಅದು ಗೌತಮಣ್ಣ ಮಾತ್ರ. ಅವನು ಎಲ್ಲೇ ಇರಲಿ, ಹೇಗೆ ಇರಲಿ, ಚೆನ್ನಾಗಿರ್ತಾನೆ, ನೆಮ್ಮದಿಯಾಗಿರ್ತಾನೆ. ನೋಡು, ಅವನ ನೆಮ್ಮದಿನ ಹಾಳು ಮಾಡಕ್ ಮಾತ್ರ ಹೋಗ್ಬೇಡ. ಸ್ಟಾಪ್ ಇಟ್ ಮೈ. ಮೈ, ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನಗೆ ಅಣ್ಣ ಅನ್ನೋ ಸೆಂಟಿಮೆಂಟ್ ಇದೆ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸಾಕು, ನಿಲ್ಸೋ. ಓವರ್ ಆಗಿ ಡ್ರಾಮಾ ಆಡ್ಬೇಡ. ಅಣ್ಣನ ಬಗ್ಗೆ ಅಷ್ಟೊಂದು ಲವ್, ಕನ್ಸರ್ನ್, ಕೇರ್ ಎಲ್ಲ ಇದ್ದಿದ್ರೆ ಅವ್ನ ಮನೆ ಬಿಟ್ಟು ಹೋಗಿದ್ದೀನಾನೆ ನೀನು ಅವನಿಂದ ಹೋಗ್ಬೇಕಾಗಿತ್ತು. ಅವ್ನ ಕೈ ಕಾಲು ಹಿಡ್ದಾದ್ರು ಅವನ ಮನೆಗೆ ವಾಪಸ್ ಕರ್ಕೊಂಡು ಬರ್ಬೇಕಾಗಿತ್ತು. ಅದನ್ನ ಬಿಟ್ಟು ಈಗ ಬಂದು ಇಲ್ಲಿ ನಾಟಕ ಆಡ್ತಾನೆ. ಮೊದಲು ಇಲ್ಲಿಂದ ಹೋಗು ನೀನು. ಮಹಿಮಾ, ಇದೇನಮ್ಮ ಇದು? ಮನೆಗೆ ಬಂದವ್ರ ಹತ್ರ ಈ ರೀತಿ ಮಾತಾಡ್ತಾರ? ಸ್ವಲ್ಪ ಸುಮ್ಮನೆ ಇರು. ಅತ್ತೆ ಪ್ಲೀಸ್, ಇವನ್ ಇಂಟೆನ್ಷನ್ ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ. ನೀವು ನಮ್ಮವರು ತಮ್ಮವರು ಅಂತ ನೋಡ್ತೀರಾ, ಆದ್ರೆ ನಾನು ಅವರು ಎಂಥವ್ರು ಅಂತ ನೋಡ್ತೀನಿ. ಅಣ್ಣ ಇರಲಿ, ತಮ್ಮ ಇರಲಿ, ಯಾರೇ ಇರಲಿ, ಮೊದಲು ಅವರು ಬುದ್ಧಿ ಸರಿ ಇರಬೇಕು. ರಿಲೇಷನ್ ಅನ್ನೋ ಹೆಸರಲ್ಲಿ ಅವ್ರ ಯೋಗ್ಯತೆಗೂ ಮೀರಿದ ಉಪಚಾರ ಮಾಡ್ತೀವಿ. ವಿಷದ ಹಾವು ಅಂತ ಗೊತ್ತಿದ್ರು ಶೇಕ್ ಹ್ಯಾಂಡ್ ಮಾಡ್ತೀವಿ, ಹತ್ರಕ್ಕೆ ಬಿಟ್ಕೊಳ್ತೀವಿ. ಅದೇ ನಾವು ಮಾಡೋ ತಪ್ಪು. ನಮ್ಮ ವೀಕ್ನೆಸ್ನ ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಾರೆ. ಏನಮ್ಮ ಇದು? ಅತ್ತೆ, ನಾನು ಮಾಡಿರೋದು ಕರೆಕ್ಟಾಗೇ ಇದೆ. ಅಣ್ಣ ಅಂತ ಅಣ್ಣ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೂ ಅಸಹ್ಯ ಆಗುತ್ತೆ. ಅಕ್ರೆ, ಚಿಂತೆ ಮಾಡಬೇಡಿ,
ಕಷ್ಟ ಆಗತ್ತೆ ನಿಜ, ಆದ್ರೆ ಅನ್ಯಾಯ ಆಗ್ತಾ ಇರ್ಬೇಕಾದ್ರೆ ಸುಮ್ಮನೆ ಕುತ್ಕೊಂಡಿರ್ಬಾರ್ದು, ಅದ್ರ ವಿರುದ್ಧ ಎದ್ದು ನಿಂತು. ಮನುಷ್ಯ ಅಂದ್ಮೇಲೆ ತಾಳ್ಮೆ ಇರಬೇಕು. ನೀನ್ ಈ ರೀತಿ ಇದ್ರೆ ಹೇಗೆ? ಹಾ, IAS IPS ಮುಗಿಸ್ಕೊಂಡು ನಿನ್ ಡ್ಯೂಟಿನ ಹೇಗ್ ಮಾಡ್ತೀಯ ನೀನು? ಈ ಆಟಿಟ್ಯೂಡ್ ಇಟ್ಕೊಂಡ್ರೆ ಏನು ಮಾಡಕ್ ಆಗಲ್ಲ. ಚಿಕ್ಕ ವಯಸ್ಸಾಗಿಲ್ಲ, ನಿಂಗೆ ಮೂರ್ಖತೆ ವಯಸ್ಸಾಗಿದೆ. ಮಮ್ಮಿ, ಒಂದ್ ಕತೆ ವಯಸ್ಸು ಅಷ್ಟೇ ಆಗಿರೋದು. ಸುಮ್ನಿರ್ತೀರ ತಾವು? ಸರಿ ಮಮ್ಮಿ. ನೋಡು ನೋಡು, ನಿನ್ಗಿಂತ ಅವನೇ ಎಷ್ಟೋ ವಾಸಿ. ಅವನ ಹಾ, ಹೇಳಿದ್ರೆ ಅರ್ಥ ಆದ್ರೂ ಮಾಡ್ಕೋತಾನೆ. ಥ್ಯಾಂಕ್ಸ್ ಮಮ್ಮಿ, ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ಸ್ ಇಲ್ಲ, ಎಂತದೂ ಇಲ್ಲ, ಸುಮ್ನೆ ಬಾಯಿ ಮಾತು ಕೇಳಿದೆ ಅಷ್ಟೇ. ಏನ್ ಮಮ್ಮಿ, ಈಗ ತಿಂದ್ರೆ ಹೊಗಳಿದ್ರೆ ನನ್ನ ಅಷ್ಟ್ ಬೇಗ ತರ್ಲಿ ಅಂತ ಇದ್ದೀರಾ? ಬುದ್ಧಿವಂತ ಹೇಳಿದ್ದು ನಾನೇ, ತರಲೆ ಅಂತ ಹೇಳಿದ್ ನಾನೇ, ಈಗ ಸುಮ್ನಿರು ಅಂತ ಹೇಳ್ತಿರೋದು ನಾನೇ. ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ನಿನ್ಗೆ. ಇಬ್ರು ಕಟ್ಕೊಂಡು ಅಲ್ಲ ಮೇಡಮ್, ಇಡೀ ಬೆಂಗಳೂರಲ್ಲಿ ನಿಮ್ಮೊಬ್ಬರದೇ ನಮ್ಮ ಮನೆ ಇರೋದಂತ ದೊಡ್ಡದಾಗಿ ಹೇಳಿದ್ರಲ್ಲ, ಈಗ ಏನ್ ಪ್ಲಾನ್ ಇಟ್ಕೊಂಡಿದ್ದೀರಾ? ಎಲ್ಲಿಗೆ ಹೋಗ್ತೀರಾ? ಹಾ, ಅದು ನೀವೇನು ಅನ್ಕೊಳಲ್ಲ ಅಂತಂದ್ರೆ ಅಪ್ಪ ಮನೆ ಮಾಡಿಟ್ಟಿದಾರಲ್ಲ, ಅಲ್ಲಿಗೆ ಹೋಗ್ಬಿಡಲ್ವಾ? ಸೂಪರ್ ಮಲ್ಲಿ, ಅಲ್ಲಿಗೆ ಹೋಗೋಣ. ಬೆಸ್ಟ್ ಅದು. ನಾವಲ್ಲಿ ಹೋದ ತಕ್ಷಣ ನಾವು ಈ ಊರಿಗೆ ಬಂದಿದೀವಿ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಅಲ್ಲಿಗೆಲ್ಲ ಸರಿ ಹೋಗುತ್ತಲ್ವಾ? ಅಲ್ವಾ? ಹಿಂದೆ ಮುಂದೆ ನೋಡ್ದೇನೆ ಮಾತಾಡ್ತೀಯ, ನಿಂಗೆ ಏನ್ ತಾನೇ ಹೇಳೋದು? ಈಗ ಹೋದ ತಕ್ಷಣ ನಮಗೆ ಬಾಡಿಗೆ ಯಾರು ಮನೆ ಕೊಡ್ತಾರೆ? ಅಕ್ಕರೆ ಟೆನ್ಷನ್ ನೈಲೇನಕ್ಕ, ನಮ್ಗೆ ಈ ಮನೆ ಕೊಡ್ಸಿದ್ಯಾರು? ಕಾವೇರಿ ಅಕ್ಕ ತಾನೆ. ಅವ್ರ ಹತ್ರ ಕೇಳಿದ್ರೆ ಇನ್ನೊಂದು ಐಡಿಯಾ ಕೊಡ್ತಾರೆ, ಅವ್ರು ನಮ್ ಕೈ ಬಿಡಕ್ಕಿಲ್ಲ. ಏ ಬೇಡ, ಅವಳು ತೊಂದರೆ ಕೊಡೋದು ಬೇಡ. ಅಯ್ಯೋ ಸುಮ್ಮನೆ ಇರಕ್ರೆ, ಅವ್ರಿಗೊಂದು ಫೋನ್ ಮಾಡ್ಬಿಡ್ತೀನಿ. ಏ ಮಲ್ಲಿ, ನಾನು ಬೇಡ ಅಂತ ಹೇಳ್ತೀನಿ, ಬಿಡು. ಥ್ಯಾಂಕ್ ಯು ಡಾರ್ಲಿಂಗ್. ಡಾರ್ಲಿಂಗ್, ಈ ಸತಿ ನಾನು ನಿನಗೆ ಹೆಲ್ಪ್ ಮಾಡೀನಿ. ನೆಕ್ಸ್ಟ್ ಟೈಮು ನೀನ್ ನನಗೆ ಹೆಲ್ಪ್ ಮಾಡ್ಬೇಕಾಯ್ತಾ? ಡೀಲ್. ಹೇಳು ಮಲ್ಲಿ, ಏನಾಯ್ತು? ಕಾವೇರಿ ಅಕ್ಕ, ಇಲ್ಲೊಂದು ಸಮಸ್ಯೆ ಆಗ್ಬಿಟ್ಟಿದೆ. ಅದು ನಮಗೂ ಮತ್ತೆ ಓನರ್ಗೂ ಜಗಳ ಆಗೋಯ್ತು. ಅದಕ್ಕೆ ಓನರು ನಮ್ಮನ್ನ ಮನೆಯಿಂದ ಆಚೆ ಹಾಕಿದ್ದಾರೆ. ಅಂದ್ರೆ ಆಲ್ರೆಡಿ ಮನೆ ಖಾಲಿ ಮಾಡ್ಬಿಟ್ರಾ? ಇವಾಗ ನಮ್ಮ ಹತ್ರ ಮನೆನೇ ಇಲ್ಲ, ನಾವು ಬೀದಿ ಪಾಲಾಗ್ಬಿಟ್ಟಿದೀವಿ. ಕ್ಷಮಿಸಿ ಅಕ್ಕ, ನೀವೇನೋ ಒಳ್ಳೆ ಮನೆ ಅಂತಾನೆ ಕೊಡ್ಸಿದ್ರಿ, ಮನೇನೂ ಒಳ್ಳೇದೆ, ಆದ್ರೆ ಓನರ್ ಸರಿ ಇಲ್ಲ. ಎಲ್ಲ ನಿಂದೆ ಕಿತಾಪತಿ ಅಂತ ಅರ್ಥ ಆಯ್ತು. ಅಲ್ಲ ಮಲ್ಲಿ, ಸಖತ್ ಖತರ್ನಾಕ್ ಇದೆಯಾ ನಿನ್ ಮಾತ್ರ. ಹ್ಞೂ ಅಕ್ಕ, ಹ್ಞೂ. ಅಮೃತಧಾರೆ, ನನ್ನ ಅಮೃತಧಾರೆ.